ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ನ್ಯೂ ನೋಟಿಫಿಕೇಶನ್ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡೋಕೆ ನೀವು ಟ್ರೈ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ರಾಜ್ಯ ವಿದ್ಯಾರ್ಥಿ ಅಂಶದಲ್ಲಿ ಒಂದು ಹೊಸ ಮಾಹಿತಿ ಅಥವಾ ಅಪ್ಡೇಟ್ನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಏನಪ್ಪ ಅಂದರೆ ಎರರ್ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ತಾಂತ್ರಿಕ ಶಿಕ್ಷಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಹಾಕ್ತಾ ಇರಬೇಕಾದ್ರೆ ಎರರ್ ಬರ್ತಾ ಇದೆ. ಅದು ಯಾವ ಥರ ಎರರ್ ಬರ್ತಾ ಇದೆ ಅಂತ ತೋರಿಸ್ಕೊಡ್ತಾ ನೋಡಿ ಫ್ರೆಂಡ್ಸ್. ಸೊ ನೀವು ಒಂದು ವೇಳೆ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಅಂದರೆ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿ ನೆಕ್ಸ್ಟ್ ನೀವು ಪ್ರೊಸೆಸ್ ಮಾಡೋಕ್ಕೆ ಹೋಗ್ತಾ ಇದ್ದಾಗಬೇಕಾದ್ರೆ ಸೊ ನಿಮ್ಗೊಂದು ಎರರ್ ಬರ್ತಾ ಇದೆ. ಅದು ಏನು ಎರರ್ ಅಂತ ತೋರಿಸ್ಕೊಡ್ತೇವೆ ನೋಡಿ ಫ್ರೆಂಡ್ಸ್. ಒಂದು ವೇಳೆ ಲಾಗಿನ್ ಆಗ್ತಾ ಇದ್ರೆ ಅಂದರೆ ಲಾಗಿನ್ ಆಗಿ ನೀವು ಲಾಗಿನ್ ಐ ಡಿನ ಹಾಕ್ತೀರಾ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಂದರೆ ಎರರ್ ಬರ್ತಾ ಇದೆ. ಸೊ ಈ ಎರರ್ ಎದಕ್ಕೆ ಬರ್ತಾ ಇದೆ ಅಂದರೆ ಫ್ರೆಂಡ್ಸ್, ಸರ್ವರ್ ಅಪ್ಡೇಷನ್ ಆಗ್ತಾ ಇದೆ. ಸೊ ಆ ಸರ್ವರ್ ಅಪ್ಡೇಷನ್ ಆಗ್ತಾ ಇರಬೇಕಾದ್ರಿಂದ ಸೊ ಎರರ್ ಬರ್ತಾ ಇದೆ. ಸೊ ಅಪ್ಲಿಕೇಶನ್ ನೀವು ಹಾಕ್ತಾ ಇರಬೇಕಾದ್ರೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಬಂದಾಗ ಸರ್ವರ್ ಎರರ್ ಇನ್ 2021 ಅಪ್ಲಿಕೇಶನ್ಸ್ ಅಂತ ಎರರ್ ಬರ್ತಾ ಇದೆ. HTTP 404 ಎರರ್ ಅಂತ ಬರ್ತಾ ಇದೆ. ಸೊ ಈ ಎರರ್ ಯಾಕೆ ಬರ್ತಾ ಇದೆ ಅಂದರೆ ಸರ್ವರ್ ಒಂದು ಅಪ್ಡೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ 1-2 ದಿನದಲ್ಲಿ ಈ ಪ್ರೊಸೆಸ್ ಸಾಲ್ವ್ ಆಗುತ್ತೆ. ಸಾಲ್ವ್ ಆದ ತಕ್ಷಣ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದಾರೆ, ನಮ್ಮ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಯಾವಾಗ ಸಿಗುತ್ತೆ, ಮತ್ತು ಲಾಸ್ಟ್ ಡೇಟ್ ಯಾವಾಗ ಸಿಗುತ್ತೆ, ನಮಗೆ ಎರರ್ ಹೋಗ್ಬೇಕಿತ್ತಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಸೊ ಏನು ಮಾಡಬೇಡಿ, ವೇಟ್ ಮಾಡಿ. 2 ದಿನ ವೇಟ್ ಮಾಡಿದ ಮೇಲೆ ನಿಮ್ಗೆ ಅಪ್ಲಿಕೇಶನ್ನು ಎನೇಬಲ್ ಆಗುತ್ತೆ. ಸೊ ಎನೇಬಲ್ ಆದಮೇಲೆ ನೀವು ಏನು ಮಾಡೋದು ಅಂದರೆ 4 ಸ್ಟೆಪ್ನ ಕಂಪ್ಲೀಟ್ ಮಾಡಿ ಅಪ್ಡೇಟ್ನ ಮಾಡ್ಬೋದು. ಮತ್ತು ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೂ ಸಹ ಸೇಮ್ ಪ್ರೊಸೆಸ್ ಕೂಡ ಆಗ್ತಾ ಇದೆ. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಮ್ಮದು ಇನ್ನೂವರೆಗೂ ಕೂಡ ಅಂದರೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಲ್ಲ 2021 ಮತ್ತು ಹಾಗಾಗಿ ನಮಗೆ ನಾವು ರಿನ್ಯೂವಲಿಗೆ ಹಾಕಬೇಕಾ ಅಥವಾ ಬೇಡ, ಮತ್ತು ರಿನ್ಯೂವಲಿಗೆ ಹಾಕೋದಾದರೆ ನಾವು ಯಾವ ಥರ ಹಾಕಬೇಕು, ಮತ್ತು ಇದರ ಎರರ್ ಬರ್ತಾ ಇದ್ರೆ ಏನು ಅಂತ ಕೇಳ್ತಾ ಇದ್ರು. ನೋಡಿ ಫ್ರೆಂಡ್ಸ್, ನೀವು ಅಪ್ಲಿಕೇಶನ್ ಹಾಕ್ಬೇಕು, ಸ್ಕಾಲರ್ಶಿಪ್ ಬರದೇ ಇರಲಿ, ನೀವು ಅಪ್ಲಿಕೇಶನ್ನ ಹಾಕಲೇಬೇಕಾಗತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಥರ ಎರರ್ ಬಂದರೆ ವೇಟ್ ಮಾಡಿ 2 ದಿನ. ಸೊ ಇದು ಬಾಯ್ ಮಂಡೇ ಅಂದರೆ ಸೋಮವಾರ ಒಳಗಾಗಿ ಈ ಪರ್ಟಿಕ್ಯುಲರ್ ಎರರ್ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿದ್ಮೇಲೆ ನೀವು ಅಪ್ಲಿಕೇಶನ್ ಕೂಡ ಹಾಕ್ಕೋಬೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು ನಿಮ್ಮ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಹಾಗಾಗಿ ಏನಪ್ಪ ಅಂದರೆ ಲಾಸ್ಟ್ ಡೇಟ್ ನಮಗೆ ಹಂಗಾರೆ ಎರರ್ ಬರ್ತಾ ಇದೆ, ಲಾಸ್ಟ್ ಡೇಟ್ ಮುಗಿದೋಗುತ್ತೆ, ನಾವು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಬೇಡ ಅಂತ ನೋಡಿ ಫ್ರೆಂಡ್ಸ್. ಲಾಸ್ಟ್ ಡೇಟ್ ಅಪ್ಲಿಕೇಶನ್ನು ಎಕ್ಸ್ಟೆನ್ಷನ್ ಆಗೇ ಆಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಹಾಗಾಗಿ ಯಾರು ವಿದ್ಯಾರ್ಥಿಗಳು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ, ನೀವು ಅಪ್ಲಿಕೇಶನ್ ಕೂಡ ಹಾಕೋಬೋದು. ಮತ್ತು ಅದ್ರ ಜೊತೆಗೆ ನಿಮ್ಗೆ ಏನಪ್ಪ ಅಂದರೆ ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ನ ಕೂಡ ಭರ್ತಿ ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ಭರ್ತಿ ಮಾಡಬೇಕಾದ್ರೆ ನಿಮ್ದು SSLC ರಿಜಿಸ್ಟರ್ ನಂಬರ್ನ ಹಾಕಿ ನೀವು ಫೆಚ್ ಕೂಡ ಮಾಡಬೇಕಾಗತ್ತೆ. ಅದು ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ವೇಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ 30ನೇ ತಾರೀಕಿದೆ, ಈ ತಿಂಗಳು 30/11/2021 ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೀನಿ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ನು ಡೇಟು ಎಕ್ಸ್ಟೆಂಡ್ ಆಗೇ ಆಗುತ್ತೆ 100% ಶ್ಯೂರ್. ಯಾಕೆಂದರೆ ಇನ್ನು KCET ಕರ್ನಾಟಕ CET ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದಿಲ್ಲ. 1, 2ನೇದು DCT ರಿಸಲ್ಟ್ಸ್ ಕೂಡ ಬಂದಿಲ್ಲ, ಅವರು ಕೂಡ ಲ್ಯಾಟರಲ್ ಎಂಟ್ರಿ ಅಡ್ಮಿಷನ್ ಆಗಿಲ್ಲ. 3ನೇದು ಡಿಪ್ಲೊಮಾ CET ಅವ್ರ ರಿಜಿಸ್ಟರ್ ನಂಬರ್ ಕೂಡ ಇನ್ನೂ ಕೂಡ ಫೆಚ್ ಆಗ್ತಾ ಇಲ್ಲ. ಮತ್ತು 4ನೇ ಪ್ರೊಸೆಸ್ ಏನಪ್ಪ ಅಂದರೆ ಸಾಕಷ್ಟು ಜನ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಇನ್ನೂ ಕೂಡ SSPಗೆ ಮತ್ತು ಯೂನಿವರ್ಸಿಟಿಗೆ ಲಿಂಕ್ ಆಗಿಲ್ಲ. ಹಾಗಾಗಿ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಹಾಗಾಗಿ ಯಾರು ವಿದ್ಯಾರ್ಥಿ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸರ್ವರ್ ಎರರ್ ಬಂದಾಗ ನೀವು ವೇಟ್ ಮಾಡಿ. ವೇಟ್ ಬಂದಮೇಲೆ ನಿಮ್ದು ಆಟೋಮೆಟಿಕ್ಲಿ ನಿಮ್ದು ಏನಾಗುತ್ತೆ ನೆಕ್ಸ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡ್ಬೋದು. ಇದು ಏನಂದರೆ ಫೆಚ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಕೂಡ ಏನು ಸ್ಟೆಪ್ಸ್ಗಳನ್ನ ಕಂಪ್ಲೀಟ್ ಮಾಡಿಲ್ಲ, ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಅವಕಾಶನ ಕೊಡ್ತಾರೆ. ಹಾಗಾಗಿ ನೀವು ಆ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ನಲ್ಲಿ ನೀವು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಾಲೇಜಿನಲ್ಲಿ ಹಾಸ್ಟೆಲಿಂದು ಕೋರ್ಸ್ ಡೀಟೇಲ್ಸ್ನ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಭಯ ಬೇಡ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನಮ್ದು ಲಾಸ್ಟ್ ಡೇಟ್ ಮುಗಿತಪ್ಪ ಅಂದರೆ ನೀವು ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತ ಭಾಳ ಜನ ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದರು. ಸೊ ಅವರಿಗೆಲ್ಲ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ವೇಟ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸರ್ವರ್ ಎರರ್ ಬಂದಾಗ ಹೆದರದೆ ವೇಟ್ ಮಾಡಿ. 2 ದಿನದಲ್ಲಿ ಸಾಲ್ವ್ ಆಗುತ್ತೆ. ನಿಮಗೆಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಎನೇಬಲ್ ಮಾಡಿಕೊಡ್ತಾರೆ. ಇದು ಲೇಟೆಸ್ಟ್ ಆಗಿರೋ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ